ಹಲೋ ಎವ್ರಿವನ್. ನಾವಿವತ್ತು ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಅಂದ್ರೆ ಏನು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಫಸ್ಟ್ ನಮ್ಗೆ ವಾಟ್ ಯು ಮೀನ್ ಬೈ ಲಾಂಗ್ ವೊವೆಲ್ಸ್. ಲಾಂಗ್ ವೊವೆಲ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. AI, EE, IE, OA ಅಂಡ್ UE. ದೀಸ್ ಆರ್ ಆಲ್ ದ 5 ಲಾಂಗ್ ವೊವೆಲ್ಸ್. ಈ 5 ಲಾಂಗ್ ವೊವೆಲ್ಸ್ ಯಾವ ತರ ಸೌಂಡ್ ಮಾಡುತ್ತೆ? The sound of the long vowels will says the name of the letter, correct? So AI will make the sound as A, double E will make the sound as E, IE will make the sound as I, and OA will make the sound as O, UE will make the sound as U. Okay. ಎ ಐ ಅನ್ನೋ ಲೆಟರ್ಸ್ ಇದೆಯಲ್ಲ, ಇದೆಲ್ಲಾನು ಕೂಡ ನೇಮ್ ಆಫ್ ದ ಲೆಟರ್ಸ್ ಶಾರ್ಟ್ ಫಾರ್ಮ್ ಅಲ್ಲಿ ನೇಮ್ ಆಫ್ ದ ಲೆಟರ್ಸ್ ನ ಪ್ರೊನೌನ್ಸ್ ಮಾಡ್ತಿರುತ್ತೆ. ಓಕೆನಾ? ಈ ಎ ಐ ಅನ್ನೋ ಲೆಟರ್ಸ್ಗೆ ವಿ ಕಾಲ್ ಇಟ್ ಆಸ್ ಅ ಬಾಸ್ ಲೆಟರ್ಸ್. ಓಕೆ. ಮೇನ್ ಸ್ಟ್ರೀಮ್ ಆಫ್ ದ ಲೆಟರ್ಸ್ ಇದೆಯಲ್ಲ, ಈ ಪಿಂಕ್ ಕಲರ್ ಅಲ್ಲಿ, ಇದನ್ನ ನಾವು ಬಾಸ್ ವೋವೆಲ್ಸ್ ಅಂತ ಕರಿತೀವಿ. ಬಾಸ್ ಲೆಟರ್ಸ್. ಓಕೆ. ಈ ಬಾಸ್ ಲೆಟರ್ಸ್ಗೆ ಸಮ್ ಎಂಪ್ಲಾಯೀಸ್ ವಿಲ್ ಬಿ ದೇರ್. ಎಂಪ್ಲಾಯೀಸ್ ಅಂದ್ರೆ ಆಲ್ಟರ್ನೇಟಿವ್. ಓಕೆ. AY ಮತ್ತೆ A-E. ಈ ಲೆಟರ್ಸ್ ಕೂಡ ಸೇಮ್ ಸೌಂಡ್, ಸೇಮ್ ಪ್ರೊನೌನ್ಸಿಯೇಷನ್ಸ್ ಕೇಳಿಸುತ್ತೆ ವೆನ್ ನಾವು ಡಿಕ್ಟೇಟ್ ಮಾಡೋವಾಗ. ಅದಕ್ಕೆ ನಾವು ಅದನ್ನ ಆಲ್ಟರ್ನೇಟಿವ್ಸ್ ಅಂತ ಕರಿತೀವಿ. ಫಾರ್ ದ ಲೆಟರ್ ಡಬಲ್ ಇ ವಿ ಹ್ಯಾವ್ EA ಅಂಡ್ E_E. ಫಾರ್ ದ ಲೆಟರ್ IE ವಿ ಹ್ಯಾವ್ IGH ಅಂಡ್ I_E. ಈ ತರ ಎಲ್ಲಾ ಲೆಟರ್ಸ್ಗೂ ಆಲ್ಟರ್ನೇಟಿವ್ಸ್ ಇದೆ. ನಾವು ಎಲ್ಲಾ ಟಾಪಿಕ್ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವಿವತ್ತು AI ಅನ್ನೋ ಟಾಪಿಕ್, AI ಅನ್ನ ಆಲ್ಟರ್ನೇಟಿವ್ ಮಾತ್ರ ಡಿಸ್ಕಸ್ ಮಾಡ್ತಿದೀವಿ. ಇನ್ನ ನೆಕ್ಸ್ಟ್ ಎಲ್ಲಾ ಆಲ್ಟರ್ನೇಟಿವ್ಸ್ ನೆಕ್ಸ್ಟ್ ವಿಡಿಯೋಸ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಯು ವಿಲ್ ಗೆಟ್ ದ ನೋಟಿಫಿಕೇಶನ್. ಓಕೆ. ಫಸ್ಟ್ ಇವಾಗ AI ಅನ್ನೋ ಟಾಪಿಕ್, ದಟ್ ಈಸ್ AI ಅನ್ನೋ ಲಾಂಗ್ ವೊವೆಲ್ಸ್ಗೆ ನಾವು ಡಿಸ್ಕಸ್ ಮಾಡೋಣ. ಈ AI ಅನ್ನೋ ಲೆಟರು ಬಾಸ್ ಆಗಿರುತ್ತೆ. ಓಕೆನಾ? ಈ ಬಾಸ್ ಅಂದ್ರೆ ಏನು, ಎಂಪ್ಲಾಯಿ ಅಂದ್ರೆ ಲೆಟರ್ ಏನು ಅಂತ ಫಸ್ಟ್ ನೋಡೋಣ. ಎ ಐ ಲೆಟರ್ ಇದೆಯಲ್ಲ, ದಿಸ್ ಈಸ್ ದ ಬಾಸ್ ಲೆಟರ್ ಅಂಡ್ ಆಲ್ಸೋ ಇದನ್ನ ನಾವು ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ದಟ್ ಈಸ್ ಫೋನೀಮ್. ಓಕೆ. ಬಾಸ್ ಲೆಟರ್ ಅಥವಾ ಫೋನೀಮ್ ಲೆಟರ್ ಅಂತ ಕರಿತೀವಿ. ನೆಕ್ಸ್ಟ್ AY ಲೆಟರ್ ಮತ್ತೆ A_E ಲೆಟರ್ ನ ನಾವು ಎಂಪ್ಲಾಯೀಸ್ ಲೆಟರ್ಸ್ ಅಂತ ಕರಿತೀವಿ ಅಂಡ್ ಆಲ್ಸೋ ಗ್ರಾಫೀಮ್ ಅಂತ ಕೂಡ ಕರಿತೀವಿ. ಯಾಕೆ ಅಂತಂದ್ರೆ ಈ AI ಅನ್ನೋ ಲೆಟರ್ ಇದೆಯಲ್ಲ, ಇದು ಏನಂತ ಸೌಂಡ್ ಮಾಡ್ತಿದೆ, ದಟ್ ಈಸ್ A ಅಂತ ಸೌಂಡ್ ಮಾಡ್ತಿದೆ ಅಲ್ವಾ? ಅದೇ ತರನೇ AY ಲೆಟರ್ ಕೂಡ ಮತ್ತೆ A_E ಲೆಟರ್ ಕೂಡ ಸೇಮ್ ಸೌಂಡ್ ಮಾಡುತ್ತೆ, ಎ ಸೌಂಡೇ ಮಾಡುತ್ತೆ, ಬಟ್ ಇನ್ ದ ಡಿಫ್ರೆಂಟ್ ಸ್ಪೆಲ್ಲಿಂಗ್. ಓಕೆ. ಸೊ ಆಲ್ಟರ್ನೇಟಿವ್ಸ್ ಅಂದ್ರೆ ಏನು ಅಂದ್ರೆ ಅರ್ಥ, ಸೇಮ್ ಸೌಂಡ್ ವಿಲ್ ಗೆಟ್. ಓಕೆ. ಸೇಮ್ ಸೌಂಡ್ ಬರುತ್ತೆ, ದಟ್ ಈಸ್ ಎ ಅಂತಂದ್ರೆ ಎ ಸೌಂಡೇ ಅದು ಕೂಡ ಸೌಂಡ್ ಮಾಡುತ್ತೆ, ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ. ಓಕೆನಾ? ಸೇಮ್ ಸೌಂಡ್ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರೋದು AI ಇರೋದ್ರಿಂದ AI ಗೆ ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಯಾವುದು ಅಂದ್ರೆ AY ಮತ್ತೆ A-E, A_E. ಓಕೆನಾ? ಫಸ್ಟ್ ಲೆಟ್ ಸಿ. ಈಗ AI ನ ಬಾಸ್ ಲೆಟರ್ ಅಲ್ವಾ? ಇದು ಏನಂತ ಪ್ರೊನೌನ್ಸ್ ಮಾಡ್ತಾ ಇದೆ? ಎ ಶಾರ್ಟ್ ಫಾರ್ಮ್ ಅಲ್ಲಿ ಎ ಅಂತ ಪ್ರೊನೌನ್ಸ್ ಮಾಡಿಸಿದೆ, ಅಂದ್ರೆ ನೇಮ್ ಆಫ್ ದ ಲೆಟರ್ಸ್ ನ ಪ್ರೊನೌನ್ಸ್ ಮಾಡ್ತಾ ಇದೆ. ಓಕೆನಾ? ಲೆಟ್ಸ್ ಬ್ಲೆಂಡ್ ಇಟ್ ಅಂಡ್ ರೀಡ್. ಏನ್ ರೇನ್, ಬ್ರ ಏನ್ ಬ್ರೈನ್, ಏನ್ ಮೇನ್, ಎ ಏಮ್, ಟ್ರ ಏನ್ ಟ್ರೈನ್, ಪ ಏನ್. ಓಕೆ. ಎಲ್ಲಾ ಸೌಂಡ್ ಏನಂತ ಕೇಳಿಸ್ತಾ ಇದೆ? ಎ ಅಂದ್ರೆ ನೇಮ್ ಆಫ್ ದ ಲೆಟರ್ ಕೇಳಿಸ್ತಾ ಇದೆ. ಓಕೆನಾ? ಇವಾಗ ನಾವು AI ಲೆಟರ್ಸ್ ಯಾವಾಗ ಯಾವಾಗ ಬರುತ್ತೆ ಅಂದ್ರೆ, ವೆನ್ ಇಟ್ ಈಸ್ ಇನ್ ದ ಮಿಡಲ್ ಅಲ್ಲಿ ಆಗಿರ್ಬೋದು ವರ್ಡ್ ಅಲ್ಲಿ, ಅಥವಾ ಬಿಗಿನಿಂಗ್ ಅಲ್ಲಿ ಆಗಿರ್ಬೋದು. ಓಕೆನಾ? ಬಿಗಿನಿಂಗ್ ಮತ್ತೆ ಮಿಡಲ್ ಅಲ್ಲಿ ಬರೋ ಲೆಟರ್ಸ್ AI ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಈ ಬಾಸ್ ಲೆಟರ್ಸ್ಗೆ ಎ ಅಂತ ಸೌಂಡ್ ಆದ್ಮೇಲೆ, ಈಗ ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಇದೆ ಅಲ್ವಾ? ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಫಾರ್ ದ ಲೆಟರ್ AI ಯಾವುದು? AY ಮತ್ತೆ A_E. ಲೆಟ್ಸ್ ಸಿ ದ AY ಅಂಡ್ A_E. AY ಕೂಡ ಏನ್ ಸೌಂಡ್ ಮಾಡುತ್ತೆ? ಎ ಸೌಂಡ್, ದಟ್ ಈಸ್ ದ ನೇಮ್ ಆಫ್ ದ ಲೆಟರ್. ಇವಾಗ ನೋಡಿ, ರ ಎ ಟ್ರೇ, ಕ್ಲ ಎ ಕ್ಲೇ, ಡ
A day. A may. Pl A play. ಇನ್ನು ಈ ಈ ಎ ವೈ ಅದ್ರಲ್ಲಿ ಲೆಟರ್ಸ್ ಅಲ್ಲಿ ನಮ್ಗೆ ಇದು ಯಾವತ್ತಿದ್ರು ಎಂಡಿಂಗ್ ಅಲ್ಲಿ ಬರುತ್ತೆ. ಎ ವೈ ಲೆಟರ್ಸ್ ಯಾವತ್ತಿದ್ರು ಎಂಡಿಂಗ್ ಅಲ್ಲಿ ಬರುತ್ತೆ. ಓಕೆನಾ? ಸೊ ಎ ಐ ಲೆಟರ್ಸ್ ಯಾವತ್ತಿದ್ರು ಬಿಗಿನಿಂಗ್ ಆಫ್ ದ ಲೆಟರ್ಸ್ ಅಂಡ್ ಮಿಡಲ್ ಆಫ್ ದ ಲೆಟರ್ಸ್ ಬರುತ್ತೆ. ಓಕೆನಾ? ಈಗ ಲಾಸ್ಟ್ ಅಲ್ಲಿ ಎ ವೈ ಲೆಟರ್ ಬರುತ್ತೆ. ಇದ್ರಲ್ಲಿ ಇನ್ನೊಂದು ಟಾಪಿಕ್ ನಮ್ಗೆ ಆಡಪ್ ಆಗುತ್ತೆ. ಶೈ ಐ ಟಾಫಿ ವೈ. ಓಕೆನಾ? ಅಂದ್ರೆ ಈ ಲಾಸ್ಟ್ ಅಲ್ಲಿ ಐ ಲೆಟರ್ ಯಾವತ್ತೂ ಬರೋದಿಲ್ಲ. ಬಿಕಾಸ್ ಐ ಇಸ್ ವೆರಿ ಶೈ. ಸೊ ಅದೇನ್ ಮಾಡುತ್ತೆ, ವೈ ಅನ್ನೋ ಲೆಟರ್ಸ್ ನ ಲಾಸ್ಟ್ ಅಲ್ಲಿ ಕೊಡುತ್ತೆ. ಇವಾಗ ನಮ್ಗೆ ಪ್ರೊನೌನ್ಸ್ ಮಾಡುವಾಗ ಹೆಂಗ್ ಕೇಳಿಸ್ತಿದೆ? ರ ಎ ಸೌಂಡ್ ಕೇಳಿಸ್ತಿದೆ ಅಲ್ವಾ? ಸೊ ಈ ತರ ಪ್ರೊನೌನ್ಸ್ ನಾವು ಕಿಡ್ಸ್ಗೆ ಹೇಳ್ದಾಗ ಎ ಅಂತ ಸ್ಪೆಲ್ಲಿಂಗ್ ಬರೆಯೋ ಚಾನ್ಸಸ್ ಇರುತ್ತೆ. ಓಕೆನಾ? ಬಟ್ ಈ ಲಾಸ್ಟ್ ಅಲ್ಲಿ ಯಾವತ್ತಿದ್ರು ಐ ಲೆಟರ್ ಬರಬಾರ್ದು ಅಂತ ಟೀಚ್ ಮಾಡ್ಬೇಕು. ಐ ಬದಲು ವೈ ಲೆಟರ್ ಬರಿಬೇಕು. ಸೊ ಅವಾಗ ನಾವು ಎ ಎ ಮತ್ತೆ ವೈ ಲೆಟರ್ಸ್ ನ ನಾವು ಬರಿಬಹುದು. ಸೊ ದಟ್ ಈಸ್ ಕಾಲ್ಡ್ ದ ಆಲ್ಟರ್ನೇಟಿವ್ ಸೆಕೆಂಡ್ ಒನ್, ಎ ವೈ. ಎ ವೈ ವಿಲ್ ಪ್ರೊನೌನ್ಸ್ ಇಟ್ ಆಸ್ ಎ. ಸೊ ಎ ಟ್ರೇ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಫಾರ್ ದ ಲಾಸ್ಟ್ ಆಲ್ಟರ್ನೇಟಿವ್ಸ್, ದಟ್ ಈಸ್ ಎ ಅಂಡರ್ ಸ್ಕೋರ್ ಇ. ಎ ಅಂಡರ್ ಸ್ಕೋರ್ ಈಸ್ ನಥಿಂಗ್ ಬಟ್ ನಾವು ಮ್ಯಾಜಿಕ್ ಇನೇ ಟೀಚ್ ಮಾಡ್ಬೇಕು ಅವರಿಗೆ. ಸೊ ಮ್ಯಾಜಿಕ್ ಇ ಆಲ್ರೆಡಿ ನಾವು ಫಸ್ಟ್ ಟೀಚ್ ಮಾಡಿರೋದ್ರಿಂದ ಅವ್ರಿಗೆ ಈ ಟಾಪಿಕ್ ಈಸಿ ಆಗುತ್ತೆ. ಸೊ ಹೇಗೆ ಅಂದ್ರೆ ಎ ಅಂಡರ್ ಸ್ಕೋರ್ ಇ ವಿಲ್ ಆಲ್ಸೋ ಮೇಕ್ ದ ಸೌಂಡ್ ಆಸ್ ಎ, ಬಿಕಾಸ್ ದಿಸ್ ಇಸ್ ಆಲ್ ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಅಲ್ವಾ? ಸೊ ಎ ಡ್ಯಾಶ್ ಇ ಅಂದ್ರೇನು ಕೂಡ ಎ ಅಂತ ಪ್ರೊನೌನ್ಸ್ ಮಾಡುತ್ತೆ. ಸೊ ಇವಾಗ ನೋಡಿ, ಕ ಎ ಅಲ್ವಾ? ಸೊ ಇಲ್ಲಿ ಹೇಗೆ ನಾವು ರೀಡ್ ಮಾಡ್ಬೇಕು ಅಂದ್ರೆ, ದಿಸ್ ಈಸ್ ಅ ಕಾನ್ಸೋನೆಂಟ್. ಕಾನ್ಸೋನೆಂಟ್ ವೊವಲ್? ದಿಸ್ ಈಸ್ ವೊವಲ್. ದಿಸ್ ಈಸ್ ವೊವಲ್, ದಿಸ್ ಈಸ್ ಕಾನ್ಸೋನೆಂಟ್, ಅಂಡ್ ದಿಸ್ ಇಸ್, ಇರಿ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಇನ್ ದ ನೆಕ್ಸ್ಟ್ ಪೇಜ್. ಫಾರ್ ಎಕ್ಸಾಂಪಲ್, ಎ ಎ ಅಂಡರ್ ಸ್ಕೋರ್ ಇ ನೋಡಿ ಇಲ್ಲಿ, ಕ ಎ ಕ. ಹೇಗ್ ಈ ತರ ಪ್ರೊನೌನ್ಸ್ ಮಾಡ್ತೀವಿ, ಬಿಕಾಸ್ ಇ ಈಸ್ ಸೈಲೆಂಟ್, ರೈಟ್? ಸೊ ಕ ಎ, ಈ ಸೆಕೆಂಡ್ ಲೆಟರ್, ದಿಸ್ ಇಸ್ ಕಾನ್ಸೋನೆಂಟ್, ದಿಸ್ ಈಸ್ ವೊವಲ್, ದಿಸ್ ಈಸ್ ಕಾನ್ಸೋನೆಂಟ್. ಈ ಸೆಕೆಂಡ್ ಲೆಟರ್ ಎ ದಟ್ ಇಸ್ ಲಾಂಗ್ ವೊವೆಲ್ ಸೌಂಡ್ ಮಾಡ್ತಿರುತ್ತಲ್ವಾ? ಸೊ ಅವಾಗ ನಾವೇನ್ ಮಾಡ್ಬೇಕು, ಇದು ಮ್ಯಾಜಿಕ್ ಅಪ್ಲೈ ಆಗುತ್ತೆ. ಓಕೆನಾ? ದಿಸ್ ಈಸ್ ಶಾರ್ಟ್ ವೊವೆಲ್ ಇಂತದ್ದು, ದಟ್ ಈಸ್ ಸೌಂಡ್ ಆಫ್ ದ ಲೆಟರ್ ವಿಲ್ ಚೇಂಜಸ್ ಟು ನೇಮ್ ಆಫ್ ದ ಲೆಟರ್ ಆಗಿ. ಸೊ ದಿಸ್ ಇಸ್ ವಿಲ್ ಕಾಲ್ ಇಟ್ ಆಸ್ ಅ ಎ ಸೌಂಡ್ ಬರುತ್ತೆ. ಸೊ ನಾವ್ ಎ ಅಂತ ಬರೆಯೋದಿಕ್ ಆಗಲ್ಲ, ಬಿಕಾಸ್ ಮ್ಯಾಜಿಕ್ ಇಸ್ ದೇರ್. ಮ್ಯಾಜಿಕ್ ಈ ಜಸ್ಟ್ ಪ್ರೊನೌನ್ಸಿಯೇಷನ್ ಇರೋದ್ರಿಂದ ಕ ಏಕ್ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಇವಾಗ, ಬ ಏಕ್ ಬೇಕ್, ಸ್ನ ಏಕ್ ಸ್ನೇಕ್, ಗ್ರ ಏಪ್ ಗ್ರೇಪ್. ಓಕೆನಾ? ಸೊ ಈ ತರ ಲೆಟರ್ಸ್ ನಾವು ಏನಂತ ಕರಿತೀವಿ? ಎ ಅಂಡರ್ ಸ್ಕೋರ್ ಇ. ಓಕೆನಾ? ಸೊ ಏಟ್ ಪ್ಲೇಟ್. ಈ ಮಧ್ಯದಲ್ಲಿರೋ ಲೆಟರ್ಸ್ ಎಲ್ಲ ನಮ್ಗೆ ಕಾನ್ಸೋನೆಂಟ್ ಆಗಿರುತ್ತೆ. ಓಕೆನಾ? ಅಂದ್ರೆ ಎ ಡ್ಯಾಶ್ ಈ ಅಂಡರ್ ಸ್ಕೋರ್ ಇರುತ್ತಲ್ಲ, ಈ ಅಂಡರ್ ಸ್ಕೋರ್ ಅಲ್ಲಿ ಯಾವ್ದಾದ್ರು ಲೆಟರ್ ಬರ್ಬೋದು. ದಟ್ ಈಸ್ ಕಾನ್ಸೋನೆಂಟ್ ವರ್ಡ್ಸ್ ಯಾವ್ದಾದ್ರು ಬರ್ಬೋದು. ಓಕೆನಾ? ಫ್ರಮ್ ಬಿ ಟು ಝೆಡ್. ದಟ್ ಈಸ್ ಕಾಲ್ಡ್ ದ ಅಂಡರ್ ಸ್ಕೋರ್ ಅಲ್ಲಿ ಯಾವ್ದಾದ್ರು ಬರ್ಬೋದು. ದಟ್ ಈಸ್ ಕಾಲ್ಡ್ ದ ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಫಾರ್ ದ ಲೆಟರ್ ಎ ಐ. ಓಕೆನಾ? ಸೊ ಅಂಡರ್ಸ್ಟುಡ್? ಸೊ ನಾವು ಮ್ಯಾಜಿಕ್ ಈ ಟಾಪಿಕ್ ಕೂಡ ಬಿಫೋರ್ ದ ಈ ವಿಡಿಯೋ ಅಪ್ಲೋಡ್ ಮಾಡಕ್ಕಿಂತ ಮುಂಚೆ ಮ್ಯಾಜಿಕ್ ಈ ಟಾಪಿಕ್ ಇದೆ. ಇಫ್ ಯು ಗಾಟ್ ಎನಿ ಡೌಟ್ಸ್, ಈ ಟಾಪಿಕ್ ನ ಡಿಸ್ಕಸ್ ಮಾಡಿದೀವಿ. ಸೊ ಯು ಕ್ಯಾನ್ ಚೆಕ್ ದ ವಿಡಿಯೋ. ಮ್ಯಾಜಿಕ್ ಈ ಟಾಪಿಕ್ ಇದೆ. ಸೊ if you find it useful, please subscribe this YouTube channel and please share it with your friends and family so that it will be useful for them. Okay, thank you.